ಸರ್ಕಾರಿ ನೌಕರರ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದಲೇ ಬೀದರ್ನ ಸರ್ಕಾರಿ ನೌಕರರ ಭವನದಲ್ಲಿ ಜಿಲ್ಲಾ ಕಾರ್ಯಕಾರಿ ಸದಸ್ಯರ ಸಮಿತಿಯ 66 ಸ್ಥಾನಗಳ ಪೈಕಿ 31 ಸ್ಥಾನಗಳಿಗಾಗಿ ಇಂದು ಚುನಾವಣೆ ನಡೆದಿದ್ದು ಎಲ್ಲ ಸರ್ಕಾರಿ ನೌಕರರ ಮತಬಾಂಧವರು ಮತಗಟ್ಟೆಗೆ ಬಂದು ತಮ್ಮ ಮತ ಚಲಾಯಿಸಿದರು. ಈ ಕುರಿತಾಗಿ ಚುನಾವಣಾಧಿಕಾರಿ ನಿವೃತ್ತ ಪ್ರಾಂಶುಪಾಲರಾದ ಬಸವರಾಜ ಸ್ವಾಮಿ ಹೆಡಗಾಪುರ್ ಅವರು ಮಾತನಾಡಿ ಮಾಹಿತಿ ನೀಡಿದರು. ಸರ್ಕಾರಿ ನೌಕರರ ಸಂಘದ ಚುನಾವಣೆಯ ಅವಧಿ 2024-29 ಹಿನ್ನೆಲೆಯಲ್ಲಿ ಚುನಾವಣೆ ಪ್ರಕ್ರಿಯೆ ಅಕ್ಟೋಬರ್ 22ರಿಂದ ಪ್ರಾರಂಭವಾಗಿದ್ದು ನಾಮಪತ್ರ ಸಲ್ಲಿಕೆ ನವೆಂಬರ್ 7ರವರೆಗೆ ಇದ್ದು ನವೆಂಬರ್ 8ರಂದು ನಾಮಪತ್ರ ಪರಿಶೀಲನೆ ಪ್ರಕ್ರಿಯೆ ನಡೆದಿದೆ. ನಾಮಪತ್ರ ತಿರಸ್ಕೃತ ಪ್ರಕ್ರಿಯೆ ನವೆಂಬರ್ 11ರಂದು ನಡೆದಿದ್ದು ಸೂಚನಾ ಫಲಕಕ್ಕೆ ಕಾರಣ ತಿಳಿಸಿ ಪ್ರತಿಗಳನ್ನು ಲಗತ್ತಿಸಲಾಗಿದೆ ಎಂದರು. ಜಿಲ್ಲಾ ಕಾರ್ಯಕಾರಿ ಸದಸ್ಯರ ಸಮಿತಿಗೆ ಒಟ್ಟು 66 ಸ್ಥಾನಗಳಿದ್ದು ಅದರಲ್ಲಿ 35 ಅವಿರೋಧವಾಗಿ ಆಯ್ಕೆಯಾಗಿದ್ದು 31 ಜನ ಸ್ಪರ್ಧೆ ಕಣಕ್ಕಿಳಿದ್ದು ಸ್ಪರ್ಧಾ ಕಣದಲ್ಲಿರುವ 31 ಸ್ಥಾನಕ್ಕೆ ಒಟ್ಟು 81 ಜನ ಸ್ಪರ್ಧಾಳುಗಳು ಇಂದು ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿದ್ದು ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆದಿದ್ದು 5 ಗಂಟೆಗೆ ಮತದಾನ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು. ಹೆಚ್ಚು ಕಡಿಮೆ 9-10 ಗಂಟೆಯವರೆಗೆ ಫಲಿತಾಂಶ ಪ್ರಕಟಿಸಲಾಗುವುದು ಎಂದು ಹೇಳಿದರು. 3086 ಮತದಾರರಿದ್ದು ಇದುವರೆಗೂ 85% ಮತ ಚಲಾವಣೆಯಾಗಿದ್ದು ಸಂಜೆಯವರೆಗೆ 90ಕ್ಕೂ ಅಧಿಕ ಪ್ರತಿಶತ ಮತದಾನ ಆಗುವ ಚಾನ್ಸಸ್ ಇದೆ ಎಂದರು. ಸ್ವಾಮಿ ಹೆಡಗಾಪುರ್ಕರ್ ನಿವೃತ್ತ ಪ್ರಾಂಶುಪಾಲರು. ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚುನಾವಣೆ 2024 ಅವಧಿ 29. ಈ ಚುನಾವಣೆಯ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಚುನಾವಣಾ ಪ್ರಕ್ರಿಯೆ ದಿನಾಂಕ 22ರಿಂದ ಪ್ರಾರಂಭವಾಗಿದೆ. ಚುನಾವಣಾ ನಾಮಪತ್ರಗಳ ಸಲ್ಲಿಕೆ 7ನೇ ತಾರೀಕುವರೆಗೆ ಇತ್ತು. ತದನಂತರ 8ನೇ ತಾರೀಕಿಗೆ ನಾಮಪತ್ರ ಪರಿಶೀಲನೆ ಕಾರ್ಯ ಮುಗಿಯಿತು. 11ನೇ ತಾರೀಕಿಗೆ ನಾವು ತಿರಸ್ಕೃತರಾಗಿರುವಂಥ ನಾಮಪತ್ರಗಳನ್ನು ಸೂಚನಾ ಫಲಕಕ್ಕೆ ಲಗತ್ತಿಸಿದೆವು. ಅದರ ಜೊತೆಗೆ ಈ ಜಿಲ್ಲಾ ಕಾರ್ಯಕಾರಿ ಸದಸ್ಯರ ಒಂದು ಸಂಘಕ್ಕೆ ಒಟ್ಟು 66 ಸ್ಥಾನಗಳಿವೆ. 66 ಸ್ಥಾನಗಳಿಗೆ 35 ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 31 ಸ್ಪರ್ಧಾ ಕಣದಲ್ಲಿದ್ದಾರೆ. ಸ್ಪರ್ಧಾ ಕಣದಲ್ಲಿದ್ದ 30 ಸ್ಥಾನಗಳಿಗೆ 81 ಜನ ಸ್ಪರ್ಧಾಳುಗಳು ಇಂದು ಚುನಾವಣೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿರುತ್ತಾರೆ. ಈ ಚುನಾವಣೆ ಬೆಳಗ್ಗೆ 9ರಿಂದ ಸಂಜೆ 4ವರೆಗೆ ನಡೆಯುತ್ತೆ. ಒಂದು ತಾಸು ನಾವು ರೆಸ್ಟ್ ಕೊಟ್ಟು 5 ಗಂಟೆಗೆ ಮತ ಎಣಿಕೆ ಕಾರ್ಯ ಪ್ರಾರಂಭ ಮಾಡ್ತೇವೆ. ಹೆಚ್ಚು ಕಡಿಮೆ ನಮ್ಮ ಒಂದು ಲೆಕ್ಕ ಪ್ರಕಾರ 10 ಗಂಟೆವರೆಗೆ ಸ್ಪಷ್ಟವಾದಂಥ ಇಲ್ಲಿ ಒಂದು ಫಲಿತಾಂಶ ಬರಬಹುದು ಅಂತನ್ನುವಂಥ ಒಂದು ಅನಿಸಿಕೆ ಇದೆ. ಆದರೂ ನಾವು ಎಲ್ಲ ಸಿಬ್ಬಂದಿ ಕೂಡಿಕೊಂಡು ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಆದಷ್ಟು ಬೇಗ ಫಲಿತಾಂಶವನ್ನು ಘೋಷಣೆ ಮಾಡ್ತೇವೆ ಅಂಥೇಳಿ ತಮಗೆ ತಿಳಿಸ್ತಿದ್ದೇವೆ. 81 ಜನ 81% ತಗೋರಿ ಮೇಡಮ್. ಪರ್ಸೆಂಟೇಜ್ ತಗೋರಿ. ಅಬೌವ್ 85% ವೋಟಿಂಗ್ ಆಗ್ಯಾವ. ವೋಟರ್ಸು 3086 ವೋಟರ್ಸ್. ಪ್ರತಿ ಇಲಾಖೆಯಲ್ಲಿರುವಂಥ ಮತಕ್ಷೇತ್ರಕ್ಕೆ ಸುಮಾರು 85ರಿಂದ 90% ಹೆಚ್ಚಿಗೆ ಮತದಾನ ಆಗುವಂಥ ಒಂದು ಸೂಚನೆಗಳು ನಮ್ಗೆ ಕಂಡು ಬಂದಿವೆ. ಕೆಲವೊಂದು ವಿಭಾಗ ಮತಕ್ಷೇತ್ರದಲ್ಲಿ 95ಕ್ಕಿಂತ ಹೆಚ್ಚಿಗೆ ಮತದಾನ ಆಗುವಂಥ ಒಂದು ಚಾನ್ಸಸ್ ಇವೆ ಅಂತ ನಮ್ಗೆ ಕಂಡು ಬಂದಿದೆ. ಹಾಂ, ಅವಿರೋಧ ಆಯ್ಕೆ ಪಟ್ಟಿ ನಾವು ಲಗತ್ತಿಸಿದ್ದೇವೆ. ಒಂದು ಬಯಲಾ ಪ್ರಕಾರ ಏನು ನಾವು ಮಾಡಬೇಕಾಗಿದೆ ಆ ಬಯಲಾ ನಿಯಮಗಳ ಪ್ರಕಾರವಾಗಿ ನಾವು ದಿನಾಂಕ 11ನೇ ತಾರೀಕಿಗೆ ರಾತ್ರಿ ಆದರೂ ಸಹಿತ ತಡರಾತ್ರಿ ಆದರೂ ಸಹಿತ 3 ಗಂಟೆಗೆ ನಾವು ಆ ಪಟ್ಟಿಯನ್ನು ಹಚ್ಚೇ ನಾವು ಮನೆಗೆ ಹೋಗಿದ್ದೆವು. ತದನಂತರ ಯಾರ್ಯಾರ ಅಭ್ಯರ್ಥಿಗಳರಂತ ಚುನಾವಣಾ ಕಣದಲ್ಲಿರುವಂಥ ಅಂತಿಮ ಪಟ್ಟಿಯನ್ನು ಸಹಿತ ನಾವು ಲಗತ್ತಿಸಿದೆವು. 81 ಅಭ್ಯರ್ಥಿಗಳು 31 ಸ್ಥಾನಗಳಿಗೆ 81 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ. ರೋಹನ್ ಮನೋಹರ್, C9 ಕನ್ನಡ, ಬೀದರ್.